ನಾವು ನಮ್ಮ ಹೆಂಗಸರು ಅಕ್ಕ, ನಮ್ಮ ಮಿಸ್ಸಸ್ ಅವ್ರ ಅಕ್ಕ. ನಾವು ಬನಹಳ್ಳಿ, ಕೆಂದಾಪುರದ ಹತ್ರ ಬನಹಳ್ಳಿ. ನಮ್ಮ ತಮ್ಮನ ಮದುವೆ, ತಂಗಿ ಮಗನ ಮದುವೆ ಇತ್ತು. ಯಾವತ್ತು ಭಾನುವಾರ, ಈ ಭಾನುವಾರ ಅಲ್ಲ, ಲಾಸ್ಟ್ ಭಾನುವಾರ. ಆ ಮದುವೆಗೆ ಗೊತ್ತಾಗ್ದಿರ ಅಮ್ಮ ಭಾನುವಾರ ಸಾಯಂಕಾಲ ಬಂದಿದ್ದಾಳೆ. ಶನಿವಾರ ಭಾನುವಾರ ಮದುವೆ ಇದ್ದಿದ್ದು ಅಲ್ಲಿ ಸನ್ ಪ್ಯಾಲೇಸಲ್ಲಿ ಬಂದಿದ್ದಾರೆ. ಆಮೇಲೆ ಇವ್ರ ಮನೆ ಅಲ್ಲಿ ಕೀರ್ತಿ ಲೇಔಟಲ್ಲಿ ಚಂದಾಪುರದಲ್ಲಿರೋದು, ಮಮತಾ ಮಗಳ ಮನೆ. ಅಲ್ಲಿಗೆ ಹೋಗಿದ್ದಾಳೆ. ಮದುವೆ ಮುಗಿದ ಮೇಲೆ ಬಂದುಬಿಟ್ಟಿದ್ದಾಳೆ ಸಾಯಂಕಾಲ. ಅಲ್ಲಿ ಬಂದು ಒಂದು ದಿನ ಇದ್ದು ನೆಕ್ಸ್ಟ್ ಡೇ ಹೋಗಿದ್ದಾಳೆ ಊರಿಗೆ. ಮಂಗಳವಾರ ಕಳಿಸಿದ್ದಾರೆ. ಮದುವೆ ಅಂತ ಒಡವೆ ಹಾಕ್ಕೊಂಡು ರೆಡಿಯಾಗಿ ಬಂದಿದ್ರು ಸರ್. ಅದೇ ಮಾಂಗಲ್ಯ ಸರ ಬಳೆ ಮತ್ತು ಅವ್ರ ಹತ್ರ ಇದ್ದಿದ್ದು ಮಗಳಿಗೆ ಗೊತ್ತು, ನಾನು ನೋಡಿರಲಿಲ್ಲ. ಹಾಕ್ಕೊಂಡು ಬಂದಿದ್ರು ಮದುವೆಗೆ ಅಂತ ಬಂದಿದ್ದಿದ್ದು ಅವರು. ವಾಪಸ್ಸು ಮಂಗಳವಾರ ಇಲ್ಲಿಗೆ ವಾಪಸ್ಸಾಗಿ ಕೂಗೂರಿಗೆ ಬಂದುಬಿಟ್ಟಿದ್ದಾರೆ. ಆಮೇಲೆ ಗುರುವಾರನೋ ಏನೋ ಅವ್ರೂರಲ್ಲೇನೋ ಫಂಕ್ಷನ್ ಇದೆ ಅಂತ ಒಡವೆ ಬಿಚ್ಚಿಟ್ಟಿರಲಿಲ್ಲಂತೆ, ಹಾಕ್ಕೊಂಡೇ ಇದ್ರಂತೆ. ಗುರುವಾರ ಮಧ್ಯಾಹ್ನ ಅವ್ರ ಮನೆ ಕೆಜ್ಜಾಯಿಗೆ ಹೋಗಿರೋದು. ಕೆಜ್ಜಾಯನ್ನು ತಗೊಂಡು ಬಂದಿರೋದು. ಆವತ್ತಿಂದ ಕಣ್ಮರೆ ಆಗಿದ್ದು. ನಿನ್ನೆ ನಮ್ಮೂರಲ್ಲಿ ಗೃಹ ಪ್ರವೇಶ ಇತ್ತು, ಇಲ್ಲಿ ಬನಹಳ್ಳಿಯಲ್ಲಿ. ನಮ್ಮೂರಿಂದ ಇಲ್ಲಿ ಕೂಗೂರು ಕಾಮನಹಳ್ಳಿಯವರು ಅಲ್ಲಿ ರಿಲೇಷನ್ ಇದ್ದಾರೆ. ಅಲ್ಲಿ ನಮಗೆ ಫೋನ್ ಮಾಡಿದ್ದಾರೆ, ಈ ಥರ ಪದ್ಮ ಅಂದರೆ ನಮ್ಮ ಹೆಂಗಸ್ರ ಹೆಸರು ಪದ್ಮ, ಇವ್ರ ಅಕ್ಕನ್ನ ಯಾರೋ ಇದು ಮಾಡಿದ್ದಾರೆ, ಪೊಲೀಸವರೆಲ್ಲ ಇದು ಬಂದಿದ್ದಾರೆ, ನಿಮಗೆ ಗೊತ್ತಿಲ್ವಾ ಅಂತ ನಮ್ಮ ಹೆಂಗಸ್ರನ್ನ ನಮ್ಮೂರಲ್ಲಿ ಕೇಳಿದ್ದಾರೆ ಗೃಹ ಪ್ರವೇಶಕ್ಕೆ ಬಂದವರು. ಸರ್, ಈಗೇನಕ್ಕೆ ಮಾಡಿರ್ಬೋದು ಅಂತ ಅನಿಸುತ್ತೆ ನಿಮಗೆ? ಅದೇ ಸರ್, ಈ ಒಡವೆ ಕಿತ್ಕೊಂಡು ಏನೋ ಮಾಡೋಕ್ಕೆ ಇದು ಮಾಡಿದ್ದಾರೆ. ಈಗ ಆಮೇಲೆ ಮಧ್ಯಾಹ್ನ ಆಮೇಲೆ ಇವ್ರಿಗೆ ಫೋನ್ ಮಾಡಿ ಇದು ಥರ ಆಗಿದೆಯಂತೆ, ಹೆಂಗಸ್ರಿಗೆ ಥರ ಮಾತಾಡಿ ಆಮೇಲೆ ನಿನ್ನೆ ಸಾಯಂಕಾಲ ಬಂದು ಎಲ್ಲ ಇದು ಮಾಡಿ ಹುಡುಕಿದ್ದಾರೆ. ನಮಗೆ ಅಲ್ಲಿ ಬನಹಳ್ಳಿಗೆ ಬಂದಿದೆ, ಚಂದಾಪುರದ ಹತ್ರ ನ್ಯೂಸು, ಕೂಗೂರಿಂದ. ಯಾರೋ ಹಾಂ, ಭದ್ರಮ್ಮನೆ ಸರ್. ಹಾಂ, ದ್ವೇಷ ಇಲ್ಲ ಸರ್. ಅವರಿಗೆ ಪಾಪ ಪುಣ್ಯನೇ ಗೊತ್ತಿಲ್ಲ, ಹೆಬ್ಬೆಟ್ಟು. ಅವ್ರಿಗೆ ಇವತ್ತುವರೆಗೂ ಅವರು ಕಷ್ಟದಲ್ಲೇ ಬದುಕಿರೋರು. ಅವರು ಬೇರೆ ಇದ್ದಿದ್ದು ಜಮೀನು ಅದು ಎಲ್ಲ ಇತ್ತು. ಮೊದಲೇ ಅವರು ಯಜಮಾನರೆಲ್ಲ ಮಾರ್ಕೊಂಡ್ಬಿಟ್ಟು ಬಾಡಿಗೆ ಮನೆಯಲ್ಲಿ ಇದ್ದಿದ್ದವರು. ನಾವು ನಮ್ಮ ಹೆಂಗಸರು ಅಕ್ಕ, ನಮ್ಮ ಮಿಸ್ಸಸ್ ಅವ್ರ ಅಕ್ಕ. ನಾವು ಬನಹಳ್ಳಿ, ಕೆಂದಾಪುರದ ಹತ್ರ ಬನಹಳ್ಳಿ. ನಮ್ಮ ತಮ್ಮನ ಮದುವೆ, ತಂಗಿ ಮಗನ ಮದುವೆ ಇತ್ತು. ಯಾವತ್ತು ಭಾನುವಾರ, ಈ ಭಾನುವಾರ ಅಲ್ಲ, ಲಾಸ್ಟ್ ಭಾನುವಾರ. ಆ ಮದುವೆಗೆ ಗೊತ್ತಾಗ್ದಿರ ಅಮ್ಮ ಭಾನುವಾರ ಸಾಯಂಕಾಲ ಬಂದಿದ್ದಾಳೆ. ಶನಿವಾರ ಭಾನುವಾರ ಮದುವೆ ಇದ್ದಿದ್ದು ಅಲ್ಲಿ ಸನ್ ಪ್ಯಾಲೇಸಲ್ಲಿ ಬಂದಿದ್ದಾರೆ. ಆಮೇಲೆ ಇವ್ರ ಮನೆ ಅಲ್ಲಿ ಕೀರ್ತಿ ಲೇಔಟಲ್ಲಿ ಚಂದಾಪುರದಲ್ಲಿರೋದು, ಮಮತಾ ಮಗಳ ಮನೆ. ಅಲ್ಲಿಗೆ ಹೋಗಿದ್ದಾಳೆ. ಮದುವೆ ಮುಗಿದ ಮೇಲೆ ಬಂದುಬಿಟ್ಟಿದ್ದಾಳೆ ಸಾಯಂಕಾಲ. ಅಲ್ಲಿ ಬಂದು ಒಂದು ದಿನ ಇದ್ದು ನೆಕ್ಸ್ಟ್ ಡೇ ಹೋಗಿದ್ದಾಳೆ ಊರಿಗೆ. ಮಂಗಳವಾರ ಕಳಿಸಿದ್ದಾರೆ. ಮದುವೆ ಅಂತ ಒಡವೆ ಹಾಕ್ಕೊಂಡು ರೆಡಿಯಾಗಿ ಬಂದಿದ್ರು ಸರ್. ಅದೇ ಮಾಂಗಲ್ಯ ಸರ ಬಳೆ ಮತ್ತು ಅವ್ರ ಹತ್ರ ಇದ್ದಿದ್ದು ಮಗಳಿಗೆ ಗೊತ್ತು, ನಾನು ನೋಡಿರಲಿಲ್ಲ. ಹಾಕ್ಕೊಂಡು ಬಂದಿದ್ರು ಮದುವೆಗೆ ಅಂತ ಬಂದಿದ್ದಿದ್ದು ಅವರು. ವಾಪಸ್ಸು ಮಂಗಳವಾರ ಇಲ್ಲಿಗೆ ವಾಪಸ್ಸಾಗಿ ಕೂಗೂರಿಗೆ ಬಂದುಬಿಟ್ಟಿದ್ದಾರೆ. ಆಮೇಲೆ ಗುರುವಾರನೋ ಏನೋ ಅವ್ರೂರಲ್ಲೇನೋ ಫಂಕ್ಷನ್ ಇದೆ ಅಂತ ಒಡವೆ ಬಿಚ್ಚಿಟ್ಟಿರಲಿಲ್ಲಂತೆ, ಹಾಕ್ಕೊಂಡೇ ಇದ್ರಂತೆ. ಗುರುವಾರ ಮಧ್ಯಾಹ್ನ ಅವ್ರ ಮನೆ ಕೆಜ್ಜಾಯಿಗೆ ಹೋಗಿರೋದು. ಕೆಜ್ಜಾಯನ್ನು ತಗೊಂಡು ಬಂದಿರೋದು. ಆವತ್ತಿಂದ ಕಣ್ಮರೆ ಆಗಿದ್ದು. ನಿನ್ನೆ ನಮ್ಮೂರಲ್ಲಿ ಗೃಹ ಪ್ರವೇಶ ಇತ್ತು, ಇಲ್ಲಿ ಬನಹಳ್ಳಿಯಲ್ಲಿ. ನಮ್ಮೂರಿಂದ ಇಲ್ಲಿ ಕೂಗೂರು ಕಾಮನಹಳ್ಳಿಯವರು ಅಲ್ಲಿ ರಿಲೇಷನ್ ಇದ್ದಾರೆ. ಅಲ್ಲಿ ನಮಗೆ ಫೋನ್ ಮಾಡಿದ್ದಾರೆ, ಈ ಥರ ಪದ್ಮ ಅಂದರೆ ನಮ್ಮ ಹೆಂಗಸ್ರ ಹೆಸರು ಪದ್ಮ, ಇವ್ರ ಅಕ್ಕನ್ನ ಯಾರೋ ಇದು ಮಾಡಿದ್ದಾರೆ, ಪೊಲೀಸವರೆಲ್ಲ ಇದು ಬಂದಿದ್ದಾರೆ, ನಿಮಗೆ ಗೊತ್ತಿಲ್ವಾ ಅಂತ ನಮ್ಮ ಹೆಂಗಸ್ರನ್ನ ನಮ್ಮೂರಲ್ಲಿ ಕೇಳಿದ್ದಾರೆ ಗೃಹ ಪ್ರವೇಶಕ್ಕೆ ಬಂದವರು. ಸರ್, ಈಗೇನಕ್ಕೆ ಮಾಡಿರ್ಬೋದು ಅಂತ ಅನಿಸುತ್ತೆ ನಿಮಗೆ? ಅದೇ ಸರ್, ಈ ಒಡವೆ ಕಿತ್ಕೊಂಡು ಏನೋ ಮಾಡೋಕ್ಕೆ ಇದು ಮಾಡಿದ್ದಾರೆ. ಈಗ ಆಮೇಲೆ ಮಧ್ಯಾಹ್ನ ಆಮೇಲೆ ಇವ್ರಿಗೆ ಫೋನ್ ಮಾಡಿ ಇದು ಥರ ಆಗಿದೆಯಂತೆ, ಹೆಂಗಸ್ರಿಗೆ ಥರ ಮಾತಾಡಿ ಆಮೇಲೆ ನಿನ್ನೆ ಸಾಯಂಕಾಲ ಬಂದು ಎಲ್ಲ ಇದು ಮಾಡಿ ಹುಡುಕಿದ್ದಾರೆ. ನಮಗೆ ಅಲ್ಲಿ ಬನಹಳ್ಳಿಗೆ ಬಂದಿದೆ, ಚಂದಾಪುರದ ಹತ್ರ ನ್ಯೂಸು, ಕೂಗೂರಿಂದ. ಯಾರೋ ಹಾಂ, ಭದ್ರಮ್ಮನೆ ಸರ್. ಹಾಂ, ದ್ವೇಷ ಇಲ್ಲ ಸರ್. ಅವರಿಗೆ ಪಾಪ ಪುಣ್ಯನೇ ಗೊತ್ತಿಲ್ಲ, ಹೆಬ್ಬೆಟ್ಟು. ಅವ್ರಿಗೆ ಇವತ್ತುವರೆಗೂ ಅವರು ಕಷ್ಟದಲ್ಲೇ ಬದುಕಿರೋರು. ಅವರು ಬೇರೆ ಇದ್ದಿದ್ದು ಜಮೀನು ಅದು ಎಲ್ಲ ಇತ್ತು. ಮೊದಲೇ ಅವರು ಯಜಮಾನರೆಲ್ಲ ಮಾರ್ಕೊಂಡ್ಬಿಟ್ಟು ಬಾಡಿಗೆ ಮನೆಯಲ್ಲಿ ಇದ್ದಿದ್ದವರು.